ಸುಂದರವಾದ ಕಲೆರಹಿತ ಮುಖ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದು ಕೇವಲ 10 ರೂಪಾಯಲ್ಲಿ ನಾವು ಮಾಡ್ಕೋಬೋದು ಅಂದರೆ ಸೊ ಎಲ್ಲರೂ ಇದನ್ನು ಮಾಡಬೇಕು ಅಂತ ಆಸೆ ಪಡ್ತಾರೆ. ಸೊ ಏನು ಅಂತ ನನ್ನ ಒಂದು ಸೀಕ್ರೆಟ್ ಇದನ್ನು ನಾನು ರಿವೀಲ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಸ್ಕಿನ್ಗೆ ರಿಲೇಟೆಡ್ ಮತ್ತು ನಮ್ಮ ವೆಯ್ಟ್ ಲಾಸ್ ಬಗ್ಗೆ ಒಂದು ಸೂಪರ್ಬ್ ಆಗಿರುವಂತಹ ಒಂದು ಡ್ರಿಂಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಯಾವಾಗಲೂ ಅಷ್ಟೇ ನಮ್ಮ ಒಂದು ಫೇಸ್ನ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ನಾವೇನು ಮಾಡ್ತೀವಿ ಹೇಳಿ, ಜಾಸ್ತಿ ನಾವು ಸ್ಕಿನ್ಗೆ ಕ್ರೀಮ್ಗಳು ಅಪ್ಲೈ ಮಾಡೋದಿರ್ಬೋದು, ಅದೆಲ್ಲ ಮಾಡ್ತೀವಿ. ಬಟ್ ಇನ್ನರ್ ಇದು ಒಳಗಿಂದ ಬ್ಯೂಟಿ ಎನ್ಹ್ಯಾನ್ಸ್ ಆಗಬೇಕು ಅಂದರೆ ಅದಕ್ಕೊಂದು ಮ್ಯಾಜಿಕಲ್ ಡ್ರಿಂಕ್ ಇದೆ. ಸೊ ಅದನ್ನು ನಾನು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರ ರಿಸಲ್ಟ್ ಸಿಗ್ತಾ ಇದೆ. ಸೊ ಅದಕ್ಕೆ ಯಾಕೆ ಈ ವಿಡಿಯೋ ಮಾಡಬಾರ್ದು ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಕೆಲವ್ರಿಗೆಲ್ಲ ಏನು ಗೊತ್ತಾ, ತುಂಬ ಎಕ್ಸ್ಪೆನ್ಸಿವ್ ಆಗಿರುವ ಕ್ರೀಮ್ಗಳಾಗಿರ್ಬೋದು, ಈಗ ಫೇಸ್ ಕ್ರೀಮ್ ಆಗಿರ್ಬೋದು, ಫೇಸ್ ಪ್ಯಾಕ್ಸ್ ಆಗಿರ್ಬೋದು, ಅದೆಲ್ಲ ಅಫೋರ್ಡ್ ಮಾಡೋಕ್ಕೆ ಕಷ್ಟ. ಸೊ ನಾನು ವ್ಲಾಗ್ಸಲ್ಲಿ ನೀವು ಚೆಕ್ ಮಾಡಿಬೇಕಾದ್ರೆ ನಾನು ಯಾವಾಗಲೂ ಅಷ್ಟೇ ಎಲ್ಲರಿಗೂ ಹೆಲ್ಪ್ಫುಲ್ ಆಗುವಂತಹ ಮಾಹಿತಿನೇ ನಾನು ಕೊಡೋದು. ಬಿಕಾಸ್ ಎಲ್ಲರಿಗೂ ಅರ್ಥ ಆಗಬೇಕು, ಪ್ಲಸ್ ಎಲ್ಲರಿಗೂ ಕೈಗೆಟುಕುವಂತಹ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಸಿಗಬೇಕು ಅಲ್ವಾ. ಸೊ ಎಲ್ಲರಿಗೂ ಆಸೆ ಇರುತ್ತೆ ನಾವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು, ಮುಖದಲ್ಲಿ ಪಿಂಪಲ್ಸ್ ಇರಬಾರ್ದು, ಅಂದರೆ ಮೊಡವೆಗಳಿಲ್ಲದೆ ಕಲೆರಹಿತ ಸ್ಕಿನ್ ತ್ವಚೆ ನಮ್ಮದಾಗಿರಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ. ಇವನ್ ಏನು ಗೊತ್ತಾ, ಹುಡುಗಿರು ಅಂತನೆಲ್ಲ ಹುಡುಗರಿಗೂ ಆಸೆ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಬ್ಯೂಟಿಫುಲ್ಲಾಗಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವಾಗ ಒಂದು 2 ಮಂತ್ಸಿಂದ ಈ ಒಂದು ಡ್ರಿಂಕ್ನ, ಮ್ಯಾಜಿಕಲ್ ಡ್ರಿಂಕ್ನ ನಾನು ಯೂಸ್ ಮಾಡ್ತಿದ್ದೀನಿ. ಎಷ್ಟು ಅಂದರೆ ಜಸ್ಟ್ 10 ರೂಪಾಯಿದು, ಓಕೆನಾ. ಸೊ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಿರ್ಬೋದು ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಜಸ್ಟ್ ಒಂದು ರಿಕ್ವೆಸ್ಟ್, ಯಾರಿಗಾರ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ಇದರಿಂದ ನನಗೂ ಮೋಟಿವೇಟ್ ಆಗ್ತೀನಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ನಾನು ಮಾಡೋದಕ್ಕೆ. ಇದರಿಂದ ನನಗೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಬನ್ನಿ ಹಾಗೆ ಹೇಳ್ತೀನಿ. ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥನ ಯೂಸ್ ಮಾಡಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದಾ? ಹೌದು. ಅದು ಹೇಗೆ? ಬರೀ ಒಂದು 10 ರೂಪಾಯಲ್ಲಿ ಒಂದು 10 ರೂಪಾಯಲ್ಲಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ, ಏನು ಗೊತ್ತಾ, ಇವಾಗ ನಾವು ಫೇಸ್ ಕ್ರೀಮ್ಸ್ ಹಾಕಿದ್ರೂ ಕೆಲವಲ್ಲಿ ಕೆಮಿಕಲ್ಸ್ ಇರುತ್ತೆ, ಕೆಲವಲ್ಲಿ ಹರ್ಬಲ್ ಅಂತ ಇದ್ರೂ ನಮಗೆ ಜಾಸ್ತಿ ಹಾಕಿದ್ರೂ ಏನೋ ಒಂಥರ ಇರಿಟೇಷನ್ ಥರ ಆಗಿ ಕೆಲವ್ರಿಗೆ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗಲ್ಲ. ಬಟ್ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ ನಾನೇನು ಹೇಳ್ತಾ ಇದ್ದೀನಿ, ಸೊ ಇದು ಎಲ್ಲರಿಗೂ ಆಲ್ಮೋಸ್ಟ್, ಏನು ಗೊತ್ತಾ, ಚಿಕ್ಕ ಹುಡುಗಿರಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಎಲ್ಲರೂ ಯೂಸ್ ಮಾಡ್ಬೋದು. ಆರಾಮಾಗಿ ಹುಡುಗಿರಾಗಲಿ ಎಲ್ಲರೂ, ಈವನ್ ಮಕ್ಕಳು ಯೂಸ್ ಮಾಡ್ಬೋದು. ಸೊ ಇವಾಗ ಹೇಳಿ, ಎಷ್ಟು ಒಳ್ಳೆಯ ಒಂದು ಡ್ರಿಂಕ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಜಾಸ್ತಿ ಇದು ಮಾಡೋಕ್ಕೋಲ್ಲ, ಟೈಮ್ ವೇಸ್ಟ್ ಮಾಡಲ್ಲ, ಹೇಳ್ಬಿಡ್ತೀನಿ. ಏನು ಅಂದರೆ, ಎಲ್ಲರೂ ನೀವು ಅಡುಗೆ ಮನೆಯಲ್ಲಿ ಇಟ್ಕೊಂಡಿಲ್ವೋ ಐ ಡೋಂಟ್ ನೋ, ಜೀರಿಗೆ ಥರನೇ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಗೆಸ್ ಮಾಡಿ ಏನು ಅಂತ, ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ಸೋಂಪು ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಸೋಂಪು ಎಲ್ಲರೂ ಕೇಳಿರ್ತೀರ. ಸೊ ಫೆನಲ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನು, ಸೋಂಫ್ ಅಂತ, ಓಕೆನಾ. ಹಿಂದಿನಲ್ಲೂ ಸೋಂಫ್ ಅಂತ ಬರುತ್ತೆ. ಸೊ ಅದು ಏನು ಗೊತ್ತಾ, ಎಷ್ಟು ನಿಮಗೆ ಬೆನಿಫಿಟ್ಸ್ ಇದೆ ಅದರಿಂದ ಅಂದರೆ ಫ್ರೆಂಡ್ಸ್, ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಸಿಗುತ್ತೆ ಅದರಿಂದ. ಸೊ ಅದನ್ನು ನಾನು ಇವತ್ತಿನ ವ್ಲಾಗ್ನಲ್ಲಿ ಅದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇಲ್ಲ, ನಾವು ಅದನ್ನು ಇಂಟೇಕ್ ಮಾಡುವ ಬಗ್ಗೆ ನಾನು ಹೇಳ್ತಿರೋದು. ಬಿಕಾಸ್ ನಾನು ವ್ಲಾಗ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಅಂದರೆ ಡಯಟ್ರಿ ಇದ್ರದ್ದು ಹೇಳಿ ಅಂತ. ನಾವು ಡಯಟ್ ಮಾಡಿ ಹೇಗೆ ನಮ್ಮ ಸ್ಕಿನ್ನ ಗ್ಲೋ ಬರ್ಸ್ಕೋಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಾನು ಇದನ್ನು ಒಂದು 2 ಮಂತ್ಸಿಂದ ಪ್ರಯೋಗ ಮಾಡ್ತಾ ಇದ್ದೆ, ನೋಡೋಣ ನನ್ನ ಮೇಲೆ ಫಸ್ಟ್ ಹೇಗೆ ಆಗುತ್ತೆ ಅಂತ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಏನು ಮಾಡ್ತೀನಿ ನಾನು ಅಂದರೆ, ಬೆಳಗ್ಗೆ ಒಂದು ಸಲ ಮತ್ತು ರಾತ್ರಿ ಒಂದು ಸಲ, ಡೈಲಿ 2 ಟೈಮ್ಸು ನಾನು ತೊಗೊಳ್ಳೋದು. ಅದು ಹೇಗೆ ತೊಗೋತೀನಿ ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೇ ಸೋಂಪು ಅಂದರೆ ಜೀರಿಗೆ ಥರ ಒಂದು ಸ್ವಲ್ಪ ದಪ್ಪಗಿರುತ್ತಲ್ಲ, ಫೆನಲ್ ಸೀಡ್ಸ್ ಅಂತ ಕರೀತಾರೆ, ಓಕೆನಾ, ಸೋಂಪು ಅಂತ. ಸೊ ಅದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ನೀರಲ್ಲಿ, ಒಂದು ನಿಮಿಷ ಹೇಳ್ತೀನಿ ರೀ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಫಸ್ಟು ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಬಿಡಿ. ಅಂದರೆ ಎಷ್ಟಿರಬೇಕು ಅಂದರೆ ಜಸ್ಟ್ ಒಂದು ಗ್ಲಾಸಲ್ಲಿ ಆಗುವಷ್ಟು ನೀರು, ಜಾಸ್ತಿ ಇಡಬಾರ್ದು. ಒಂದೇ ಒಂದು ಗ್ಲಾಸಲ್ಲಿ ಆಗುವಂತಹ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸೋಂಪುದು 1 ಸ್ಪೂನು ಇಲ್ಲ ಅರ್ಧ ಸ್ಪೂನ್ ಹಾಕಿ, ಅಷ್ಟೇ ಸಾಕಾಗುತ್ತೆ, ಓಕೆನಾ.
ಅಥವಾ ನಿಮಗೆ ತುಂಬಾ ಜಾಸ್ತಿ ಬೇಡ ಅಂದ್ರೂ ಕಾಲು ಭಾಗದಷ್ಟು ಸೋಂಪನ್ನ ಹಾಕೋಬೋದು, ಸ್ವಲ್ಪ ಸೋಂಪು, ಓಕೆನಾ. ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದಾಗ ಯಾವ ಕಲರ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬಣ್ಣ ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಸೋಂಪನ್ನ ಕುದಿಸಿದ್ದೀನಿ. ಕುದಿಸ್ಬಿಟ್ಟು ಫಿಲ್ಟರ್ ಮಾಡಿದ್ದೀನಿ, ಒಂದು ಗ್ಲಾಸಲ್ಲಿ ಹಾಕಿ ಇಟ್ಟಿರೋದು. ಸೊ ಆಲ್ರೆಡಿ ನಾನು ಒಂದು ಸ್ವಲ್ಪ ಕುಡಿದ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ನಿಮಗೆ ತೋರ್ಸೋಕ್ಕೆ ಅಂತ ವೀಡಿಯೋ ಮಾಡ್ತಿದ್ದೀನಲ್ವ, ಸೊ ಒಂದು ಸ್ವಲ್ಪ ಇಟ್ಟಿದ್ದೀನಿ ಹಂಗೆ. ಸೊ ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ಆರಿಸಿದ್ಮೇಲೆ ಇದು ತೊಗೊಂಬಂದು ಇಟ್ಕೋಬೇಕು. ಸೊ ಆವಾಗ ಕಲರ್ ಡಾರ್ಕರ್ ಆಗಿ ಬರುತ್ತೆ. ಸೊ ಇದನ್ನು ಯಾವಾಗ ತೊಗೋಬೇಕು ಅಂದರೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಟೈಮು ಎಂಟಿ ಸ್ಟಮಕ್ಕು, ಖಾಲಿ ಹೊಟ್ಟೆನಲ್ಲಿ ತೊಗೋಬೇಕು. ಸೊ ಇದರಿಂದ ಬರೀ ನಿಮ್ಮ ಸ್ಕಿನ್ ಗ್ಲೋ ಬರುತ್ತಾ? ಅದ್ರ ಜೊತೆ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ. ಸೊ ಏನೇನು ಅಂದರೆ, ನಿಮಗೆ ಖಾಲಿ ಹೊಟ್ಟೆನಲ್ಲಿ ಅದನ್ನು ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗ್ತೀರಾ, ಅಂದರೆ ಫ್ಯಾಟ್ ಕರಗ್ತಾ ಬರುತ್ತೆ, ಓಕೆನಾ. ಸೊ ಅದೊಂದು ಪ್ಲಸ್ ಪಾಯಿಂಟು. ಸೊ ಸೆಕೆಂಡ್ ಒನ್ ಏನು ಅಂದರೆ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಬಿಕಾಸ್ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ರಿಚ್ ಇದರಲ್ಲಿರುತ್ತೆ. ಮತ್ತು ಅದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಿಮ್ಮ ಸ್ಕಿನ್ನ ನ್ಯಾಚುರಲಿ ಯಂಗ್ ಲುಕ್ಕಿಂಗ್ ಸ್ಕಿನ್ ಥರ ಮಾಡುತ್ತೆ. ಅಂದರೆ ಇನ್ನು ಚಿಕ್ಕ ಹುಡುಗಿರ ಥರ ನೀವು ಕಾಣಂಗೆ ಅದು ಮಾಡೇ ಮಾಡುತ್ತೆ. ಸೊ ಆ ಥರ. ಅದ್ರ ಜೊತೆಗೇ ಬರೀ ಇಷ್ಟೇನಾ? ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ, ಪಿಂಪಲ್ಸೇ ಬರಲ್ಲ, ಓಕೆನಾ. ಪಿಂಪಲ್ಸ್ ಫುಲ್ ಯಾರಿಗಿರುತ್ತೋ ಅದೆಲ್ಲ ಹೊಟ್ಟೋಗುತ್ತೆ. ಮತ್ತು ಮುಖ ಫುಲ್ಲು ಕ್ಲಿಯರ್ ಸ್ಕಿನ್ ಆಗೋದ್ರ ಜೊತೆಗೆ ಮುಖದಲ್ಲಿ ಗ್ಲೋ ಬರುತ್ತೆ. ಅಂದರೆ ಮುಖ ಹೊಳೆಯುವಂತೆ ಮಾಡುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಂಗೆ. ಸೊ ಏನಕ್ಕೆ ಈ ಥರ ಆಗುತ್ತೆ ಅಂದರೆ, ಅದು ಸೋಂಪಲ್ಲಿ ನಾವು ಖಾಲಿ ಹೊಟ್ಟೆನಲ್ಲಿ ಯಾವಾಗ ತೊಗೋತೀವೋ, ನಿಮಗೆ ಒಂದು ಗೊತ್ತಿದೆಯಾ ಫ್ರೆಂಡ್ಸ್, ನಿಮ್ಮ ಒಂದು ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮದು ಹೊಟ್ಟೆ ಕ್ಲೀನ್ ಇರಬೇಕು. ನಾನು ಅವತ್ತೇ ಹೇಳಿದ್ದೆ, ನಂದೊಂದು ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ನಮ್ಮ ಹೊಟ್ಟೆ ಕ್ಲೀನ್ ಇದ್ದಾಗ ಮಾತ್ರ ನಿಮ್ಮ ಮುಖ ಚೆನ್ನಾಗಿ ಕಾಣಿಸೋದು. ಕೆಲವ್ರಿಗೆಲ್ಲ ನೋಡಿ ಮುಖದಲ್ಲಿ ಪಿಂಪಲ್ಸು, ಕಲೆಗಳೆಲ್ಲ, ಇವಾಗೆಲ್ಲ ಯಂಗ್ಸ್ಟರ್ಸ್ಗೆಲ್ಲ ನೋಡಿಬೇಕಾರೆ ತುಂಬ ಜನ ಹುಡುಗಿರ್ಗಳಿಗೆ ಪಿಂಪಲ್ಸು ಇಲ್ಲೆಲ್ಲ ಮಾರ್ಕ್ಸ್ ಥರ ಆಗಿರುತ್ತೆ. ಯಾಕಾಗಿರುತ್ತೆ ಅಂದರೆ ಹೊಟ್ಟೆ ಕ್ಲೀನ್ ಇರಲ್ಲ. ಸೊ ಏನೇನೋ ಹೊರಗಡೆ ಹೋಗ್ಬಿಟ್ಟು ಏನಾರು ತಿಂದು ಜಾಸ್ತಿ ಆಯಿಲ್ದು ಫುಡ್ ಎಲ್ಲ ತಿಂತೀವಲ್ವ. ಸೊ ಆಯಿಲಿ ಫುಡ್ಡು ತಿಂದಾಗ ನೀವು ತಕ್ಷಣ ಬಿಸಿ ನೀರು ಕುಡಿಬೇಕು. ಬಿಸಿ ನೀರು ಕುಡಿದಾಗ ಏನು ಅಂದರೆ ಅದು ಟಾಕ್ಸಿನ್ ಎಲ್ಲ ರಿಲೀಸ್ ಆಗಿಬಿಡುತ್ತೆ. ಇಲ್ಲಾಂದರೆ ನಿಮ್ಮ ಬಾಡಿಲಿ ಹಾಗೆ ಇದ್ದಾಗ ಹೊಟ್ಟೆಯಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತಲ್ಲ, ಸೊ ಅವಾಗಿನ್ನ ಮುಖ ಎಲ್ಲ ಪಿಂಪಲ್ಸ್ ಜಾಸ್ತಿ ಬರುತ್ತೆ. ಯಾವಾಗ ಈ ಸೋಂಪು ವಾಟರ್ ನೀವು ಕುಡಿತೀರೋ ಹೊಟ್ಟೆ ಕ್ಲೀನ್ ಆಗ್ತಾ ಬರುತ್ತೆ. ಯಾವಾಗ ಹೊಟ್ಟೆ ಕ್ಲೀನ್ ಆಗುತ್ತೋ ನಿಮ್ಮ ಮುಖದಲ್ಲಿ ಕಾಂತಿ ಎದ್ದು ಕಾಣುತ್ತೆ, ಅಂದರೆ ಬೆಳ್ಳಗಾಗಂಗೆ ಮಾಡುತ್ತೆ. ಸೊ ನಾನಿದು ನಂದು 2 ಮಂತ್ಸಿಂದ ಪ್ರಯೋಗ ಮಾಡ್ತಾಯಿದ್ದೀನಿ. ಕೈಯಿಂದ ಹಿಡಿದು ಅಂದರೆ ಬಾಡಿ ಫುಲ್ಲು ಕಲರ್ ಬರುತ್ತೆ ಇದು. ಸೊ ಆಲ್ರೆಡಿ ನನಗೆ ಕಲರ್ದು ನನಗೆ ಗೊತ್ತಾಗ್ತಾ ಇದೆ, ಓಕೆನಾ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಂದರೆ ಒಂದು ಸ್ವಲ್ಪ ಬೆಳ್ಳಗಾಗುತ್ತೆ ಇದು. ಸೊ ಕೆಲವರೆಲ್ಲ ನಂದು ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀನಿ, ತುಂಬ ಜನಕ್ಕೆ ಒಂದು ಸ್ವಲ್ಪ ನಮಗೆ ಫೇರ್ ಆಗಬೇಕು ಅಂದರೆ ಬೆಳ್ಳಗಾಗಬೇಕು, ಕಪ್ಪಾಗ್ತಿದೆ ಮುಖ ಎಲ್ಲ ಅಂತ ಎಲ್ಲ ಕೇಳ್ತಿರಲ್ಲ. ಸೊ ಇದು ದಿ ಬೆಸ್ಟ್ ರೆಮಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು 1 ತಿಂಗಳು 2 ತಿಂಗಳು ಟ್ರೈ ಮಾಡಿ ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ಈ ವ್ಲಾಗಲ್ಲಿ ಹೇಳೋಣ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಏನು ಗೊತ್ತಾ ಫ್ರೆಂಡ್ಸ್, ಎವರ್ ಗ್ರೀನ್ ಅಂದರೆ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ. ನೀವೆಲ್ಲೇ ಹೊರಗಡೆ ಹೋಗಿ ಬಂದ್ರೂ ಏನು ಗೊತ್ತಾ, ತುಂಬ ಸ್ಟ್ರೆಸ್ ಆದಂಗೆ ಏನು ಕಾಣಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಆ ಥರ. ಸೊ ಇನ್ನೊಂದು ನಿಮ್ಗೆ ಹೇಳಬೇಕು, ಹೊಟ್ಟೆ ಕ್ಲೀನ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಡಲ್ನೆಸ್ಸು, ರಿಂಕಲ್ಸು ಮತ್ತು ಪಿಂಪಲ್ಸ್ ಬರೋದ್ರಿಂದ ಇರ್ಬೋದು, ಮತ್ತು ಟಾಕ್ಸಿನ್ ಇದಾಗುತ್ತೆ, ಜಾಸ್ತಿ ಹೋಗಿ ಸೇರ್ಕೋತಾ ಇರುತ್ತೆ. ಸೊ ಆ ಟಾಕ್ಸಿನ್ನೆಲ್ಲ ನಾವು ತೆಗೆದಾಕಬೇಕು ಅಂದರೆ ಯಾವಾಗ ನಾವು ಈ ಒಂದು ಮ್ಯಾಜಿಕಲ್ ಡ್ರಿಂಕ್ನ ಕುಡಿತೀವೋ, ಸೊ ಆವಾಗ ಆಟೋಮೆಟಿಕ್ಕಾಗಿ ನಮ್ಮದು ಸ್ಟಮಕ್ ಕ್ಲೀನ್ ಆಗ್ತಾ ಬರುತ್ತೆ. ಹೊಟ್ಟೆ ಕ್ಲೀನ್ ಇದ್ದಾಗ ಹೇಳಿದ್ನಲ್ಲ, ಫುಲ್ ಆರೋಗ್ಯ ಚೆನ್ನಾಗಿರುತ್ತೆ. ಇದರಿಂದ ಏನು ಅಂದರೆ ನಿಮ್ಮದು ಮೆಟಬಾಲಿಸಮ್ ಜಾಸ್ತಿ ಆಗೋದ್ರ ಜೊತೆಗೆ ನಿಮ್ಮ ಒಂದು ಎನರ್ಜಿ ಲೆವೆಲ್ಲು ಹೈ ಇರುತ್ತೆ, ಅಂದರೆ ಆ್ಯಕ್ಟಿವ್ ಆಗಿರ್ತೀರ. ಮತ್ತು ಮುಖ ತುಂಬ ಕಾಂತಿಯುಕ್ತವಾಗಿ ಇರುತ್ತೆ, ಅಂದರೆ ಗ್ಲೋಯಿಂಗ್ ಸ್ಕಿನ್, ಓಕೆನಾ. ಸೊ ಆ ಥರ ನ್ಯಾಚುರಲ್ ರೆಮಿಡಿ ಇವತ್ತು ನಾನು ಹೇಳ್ತಾ ಇರೋದು. ಜಸ್ಟ್ 10 ರುಪೀಸ್ಗೆ. ಇವಾಗೆಲ್ಲ ನೀವು ನೋಡ್ತಿರಲ್ಲ, ಸೊ ಕೆಲವರು ಅಫೋರ್ಡ್ ಮಾಡೋಕ್ಕಾಗೋರು ಒಂದು ಪ್ಯಾಕೆಟ್ ಥರ ತೊಗೊಳ್ಳಿ, ದೊಡ್ಡದೇ. ಕೆಲವ್ರಿಗೆ ಇಲ್ಲ ನಮ್ಗೆ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋರಿಗೆ 10 ರುಪೀಸ್ದು ಇವಾಗೆಲ್ಲ ನೀವು ನೋಡಿದ್ದೀರಲ್ಲ ಬಾದಾಮಿ ಪ್ಯಾಕೆಟು, ಅದೆಲ್ಲ ನಿಮಗೆ ಸಂತೆಗಳಲ್ಲಿ, ಹೊರಗಡೆ ಶಾಪ್ಸಲ್ಲಿ, ಪ್ರಾವಿಷನ್ ಸ್ಟೋರಲ್ಲೆಲ್ಲ ಹಿಂಗೆ ನೇತಾಕಿರ್ತಾರಲ್ವ. ಗೋಡಂಬಿದು 10 ರೂಪಾಯಿ, ಗೋಡಂಬಿದು 20 ರೂಪಾಯಿ ಅನಿಸುತ್ತೆ, ಯಾಕೆಂದರೆ ಜಾಸ್ತಿ ರೇಟ್ ಅಲ್ವಾ. ಸೊ ಗೋಡಂಬಿ ಮತ್ತು ಇದು ಬಾದಾಮಿ ಅದೆಲ್ಲ 20 ರುಪೀಸ್ ಹಾಕಿರ್ತಾರೆ. ಜೀರಿಗೆ, ಈ ಥರ ಸೋಂಪು ಪ್ಯಾಕೆಟು ಅದೆಲ್ಲ 10 ರುಪೀಸ್ ಥರ ಇರುತ್ತೆ. ಸೊ ಅದನ್ನು ತಗೊಳ್ಳಿ, 10 ರುಪೀಸ್ದು ತೊಗೊಳ್ಳಿ, 1 ವಾರ ಬರೋಂಗೆ ಮಾಡ್ಕೊಳ್ಳಿ. ಸ್ವಲ್ಪನೇ ಸಾಕು, ಜಾಸ್ತಿನೂ ಹಾಕಬೇಕು ಅಂತ ಏನಿಲ್ಲ, ಓಕೆನಾ. ಸೊ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲೇ 1 ವಾರ ಈ ಥರ ಟ್ರೈ ಮಾಡಿ ನೋಡಿ, ಅವಾಗ ನಿಮಗೇನೆ ನಿಮ್ಮ ಒಂದು ಕಣ್ಣು ಮುಂದೆ ರಿಸಲ್ಟ್ ಗೊತ್ತಾಗುತ್ತೆ, ಓಕೆನಾ. ಸೊ ಬಿಕಾಸ್ ನಾನು ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋದು.
ನಂದು ಮುಂಚೆ ನೀವು ನೋಡಿರ್ಬೋದು ಫ್ರೆಂಡ್ಸ್, ನಂದು ಕುಶಾಲ್ ಜ್ಯುವೆಲ್ರಿ ಅಂತ ಒಂದು ಮಾಡಿದ್ದೀನಿ ನೋಡಿ. ಅಲ್ಲೆಲ್ಲ ಮುಖ ನೋಡಿ ಇಷ್ಟು ಅಗ್ಲ ಥರ ಇತ್ತು, ಫೇಸು ದಪ್ಪಗೆ ಇದೆಲ್ಲ ದಪ್ಪ ಥರ ಕಾಣೋದು, ಚೀಕ್ಸ್ ಎಲ್ಲ. ಸೊ ಇದೊಂದು 2 ಮಂತ್ಸಿಂದ ನಾನು ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಫೇಸ್ ಎಲ್ಲ ಹಿಂಗೆ ರೆಡ್ಯೂಸ್ ಆಗ್ತಾಯಿದೆ, ಅಂದರೆ ಕಡಿಮೆ ಆಗ್ತಾಯಿದೆ ಒಂದು ಸ್ವಲ್ಪ. ಸೊ ಆ ಥರ ಓಕೆನಾ. ಸೊ ಇದರಿಂದ ಏನು ಅಂದರೆ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಇದು ಬೆನಿಫಿಟ್. ಹಾಗಂದರೆ ನಾನೇನೋ ಡಯಟ್ ಮಾಡ್ತಾಯಿದ್ದೀನಾ? ನೋ ವೇ, ನನಗೂ ಡಯಟ್ಗೂ ಬರಲ್ಲ. ಬಿಕಾಸ್ ನನಗೇನು ಅಂದರೆ ಡಯಟ್ ಮಾಡೋರು ಏನು ಒಂದು ಇದಾಗುತ್ತೆ ಅಂದರೆ ನಾವು ಸಣ್ಣ ಆಗ್ತೀವಿ, ಬಟ್ ಏನು ಅಂದರೆ ಮುಖ ಒಂಥರ ವಯಸ್ಸಾದವ್ರಂಗೆ ಕಾಣುತ್ತೆ, ರಿಂಕಲ್ಸ್ ಥರ ಇಲ್ಲೆಲ್ಲ ಸುಕ್ಕುಗಟ್ಟಂಗೆ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಆಮೇಲೆ ನಾನು ಜಾಸ್ತಿ ಫುಡಿ ಓಕೆನಾ, ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ. ತಿನ್ನೋದು ಅಂದ್ಬಿಟ್ಟು ಏನೇನೋ ಜಂಕ್ ಫುಡ್ಸ್ ಎಲ್ಲ ಹಾಳು ಮುಳು ತಿನ್ನಲ್ಲ. ಏನು ಇಷ್ಟ ಆಗುತ್ತೆ ಅಂದರೆ ನನಗೆ ಕೆಲವು ಪದಾರ್ಥಗಳು ಇಷ್ಟ ಆಗುತ್ತೆ ಹೊರಗಡೆದು, ಜಾಸ್ತಿ ಮನೇಲೇ ಮಾಡಿಕೊಂಡು ತಿನ್ನೋದು. ಜಾಸ್ತಿ ಫ್ರೂಟ್ಸ್ನ ತಿಂತೀನಿ, ಅದಕ್ಕೆ ಹೇಳೋದು ನಾವೇನೇ ಒಂದು ಖಾರ ಜಾಸ್ತಿ ತಿನ್ನಲ್ಲ ನಾನು ಓಕೆನಾ. ಸೊ ಖಾರ ಜಾಸ್ತಿ ತಿನ್ನಲ್ಲ. ಖಾರ ಮತ್ತು ಸ್ವೀಟ್ಸ್ನ ನೀವು ಅವಾಯ್ಡ್ ಮಾಡಿದಷ್ಟು ನಿಮ್ಮ ಸ್ಕಿನ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದು ರಿಸರ್ಚ್ ಮಾಡಿರೋ ಪ್ರಕಾರ ಹೇಳಿರುವಂತಹ ಒಂದು ಮಾಹಿತಿ. ಖಾರ ಮತ್ತು ಸ್ವೀಟ್ಸ್ನ ಯಾವಾಗ ನೀವು ಕಡಿಮೆ ತಿಂತೀರೋ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಪ್ಲಸ್ ಯಂಗರ್ ಲುಕ್ಕಿಂಗ್ ಸ್ಕಿನ್ ನಿಮ್ಗೆ ಬೇಕು ಅಂತ ಆಸೆ ಇದ್ದರೆ ಇದೊಂದು ಫಾಲೋ ಮಾಡಿ. ಸ್ವಲ್ಪ ಖಾರ ಹಾಕ್ಕೊಳ್ಳಿ, ತುಂಬಾ ಜಾಸ್ತಿ ಬಾಯಿ ಸುಟ್ಟೋಗುವಷ್ಟು ಖಾರ ಎಲ್ಲ ತಿನ್ನಬೇಕು ಅಂತ ಏನಿಲ್ಲ ಅಲ್ವಾ, ನಿಮಗೆ ಜಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಸೊ ಆ ಥರ ನಾನು ಖಾರ ಕಮ್ಮಿನೇ ತಿನ್ನೋದು. ಸೊ ಆ ಥರ ಓಕೆನಾ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ನಾನು ಹೇಳ್ಕೊಂಡು ಹೊರಟೋಗ್ತೀನಿ ಹೆಂಗೆ ಅಂತ. ಸೊ ಫಸ್ಟ್ ಏನು ಮಾಡಿ ಅಂದರೆ ಈ ಥರ ಒಂದು ಸೋಂಪನ್ನ ತಗೊಳ್ಳಿ, ಒಂದು ಬಿಸಿ ನೀರಿಗೆ ಹಾಕಿಡಿ. ಹಾಕ್ಬಿಟ್ಟು ನೀವೇನು ಮಾಡಿ ಅಂದರೆ ಒಂದು ಸ್ವಲ್ಪ ಕ್ರಷ್ ಮಾಡಬೇಕು, ಅಂದರೆ ಕುಟ್ಟಬೇಕು. 4 ಮೆಥಡಲ್ಲಿ ಹೇಳ್ತಿದ್ದೀನಿ, ಅದಕ್ಕೋಸ್ಕರ ಒಂದೊಂದು ಬೇರೆ ಬೇರೆ ಟೈಪ್ ಇದೆ. ಸೊ ಏನು ಮಾಡಿ ಅಂದರೆ ಕ್ರಷ್ ಮಾಡಿ, ಕುಟ್ಟಿ. ಒಂದು ಸ್ವಲ್ಪ ಕುಟ್ಟಣಿಗೆ ಬರುತ್ತಲ್ಲ ಅದ್ರಲ್ಲಿ ಚೆನ್ನಾಗಿ ಪುಡಿ ಥರ, ಅಂದರೆ ಕ್ರಷ್ ಮೀಡಿಯಮ್ ಆಗಿರ್ಬೇಕು, ತರಿ ಅಂತಾರೆ ನೋಡಿ ಆ ಥರ. ಸೊ ಅದನ್ನು ಮಾಡಿ ಏನು ಮಾಡಿ ಅಂದರೆ ಬಿಸಿನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ರಾತ್ರಿ ಎಲ್ಲ ಹಂಗೆ ಇರಬೇಕದು. ಬೆಳಗ್ಗೆ ನೀವು ಎದ್ದಾಗ ಖಾಲಿ ಹೊಟ್ಟೆಲಿ ಕುಡೀರಿ. ಅದು ಫಸ್ಟ್ನೇ ಮೆಥಡು. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೆಯ್ಟ್ ಲಾಸ್ಗೆ ನಾನು ಹೇಳ್ತಾ ಇರೋದು ಆ ಒಂದು ಟಿಪ್ಪು ಓಕೆನಾ. ಫಸ್ಟ್ನೇ ಟಿಪ್ಪು ವೆಯ್ಟ್ ಲಾಸ್ದು. ಹೊಟ್ಟೆ ಎಲ್ಲ ಕರಗ್ತಾ ಬರುತ್ತೆ, ಕೆಲವ್ರಿಗೆಲ್ಲ ಹೊಟ್ಟೆ ಮ್ಯಾರೇಜ್ ಆಗಿ ಮಕ್ಕಳೆಲ್ಲ ಆದಮೇಲೆ ಹೊಟ್ಟೆ ಥರ ಬರುತ್ತೆ ಅಲ್ವಾ, ಅಂದರೆ ಹೊಟ್ಟೆ ಜಾಸ್ತಿ ಫ್ಯಾಟ್ ಥರ ಸೇರ್ಕೋತಾ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ಫ್ಯಾಟ್ ಒಂದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಸೊ 2ನೇ ಟಿಪ್ ಹೇಳ್ತೀನಿ ಬನ್ನಿ. ಸೊ 2ನೇ ಟಿಪ್ಪು ನಾನು ಮಾಡುವಂತಹ ಮೆಥಡು ಏನು ಅಂದರೆ, ನಮಗೇನು ಅಂದರೆ ರಾತ್ರಿ ಎಲ್ಲ ಮಾಡಿಕೊಂಡು ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂದರೆ, ಸೊ ಬೆಳಗ್ಗೆ ಮಾರ್ನಿಂಗ್ ಎದ್ದೇಳ್ತೀವಲ್ವ, ಎದ್ದ ತಕ್ಷಣ ಒಂದು ಸ್ಟವಲ್ಲಿ ಹಿಂಗೆ ಇಟ್ಬಿಡಿ, ಒಂದು ವಾಟರ್ದು ಕುದಿಯೋಕ್ಕೆ ಬಿಡಿ. ಅದಾದಮೇಲೆ ಒಂದು ಸ್ವಲ್ಪ ಸೋಂಪು ಹಾಕ್ಬಿಟ್ಟು ನಿಮ್ಮ ಕೆಲಸಗಳನ್ನ ಮಾಡ್ಕೊತಾ ಇರಿ. 5 ನಿಮಿಷ ಚೆನ್ನಾಗಿ ಕುದ್ದಿರುತ್ತೆ. ಸೊ ಬ್ರಷ್ ಮಾಡೋದು ಅದೆಲ್ಲ ಮಾಡಿಕೊಂಡು ಆಮೇಲೆ ಅದೊಂದು ಚೂರು ಬೆಚ್ಚಗಿರುವಾಗಲೇ ಕುಡಿಬೇಕು. ಸೊ ನಾನಿದು ಕುಡ್ದಾದ್ಮೇಲೆ ನಂದೊಂದು ಹೇಳಿದ್ನಲ್ಲ, ಅದು ಮಾರ್ನಿಂಗ್ ನಾನೇನೋ ಮಾಡ್ತೀನಿ ಅಂತ, ಸೊ ಅದನ್ನು ಮಾಡೋದು. ಆಮೇಲೆ ರಾತ್ರಿನೂ ಅಷ್ಟೇ, ನಾನು ಅರಶಿನದ ನೀರು ಪ್ರತಿದಿನ ಕುಡಿತೀನಿ ಫ್ರೆಂಡ್ಸ್, ನಾನು ಒಂದು ದಿನನೂ ಮಿಸ್ ಮಾಡಿಲ್ಲ. ಸೊ ಯಾವಾಗಲೂ ಮಾಡ್ತೀನಿ, ಬಿಕಾಸ್ ಅದು ಸ್ಕಿನ್ ತುಂಬ ಗ್ಲೋ ಆಗಂಗೆ ಮಾಡುತ್ತೆ, ಮತ್ತು ನಮ್ಮದು ಇದು ಟಾಕ್ಸಿನ್ ಎಲ್ಲ ರಿಲೀಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ. ಸೊ ಆ ಥರ ಫಸ್ಟ್ ನಾನು ಅದನ್ನು ಈ ಒಂದು ಸೋಂಪು ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಕುಡಿಯೋದು ಅದನ್ನು ಓಕೆನಾ. ಸೊ ಆ ಥರ. ಸೊ ಏನು ಅಂದರೆ ಡೈಲಿ 2 ಟೈಮ್ಸ್ ಅಷ್ಟೇ ಕುಡಿಬೇಕು, ಜಾಸ್ತಿ ಕುಡಿಯೋಂಗೆ ಇಲ್ಲ. ಬೆಳಗ್ಗೆ ಒಂದು ಟೈಮು, ಇಲ್ಲ ರಾತ್ರಿ ಒಂದು ಟೈಮು. ಇಲ್ಲ ನಿಮಗೆ ಒಂದೇ ಒಂದು ಟೈಮ್ ನಂಗೆ ಆಗುತ್ತೆ, ಬೆಳಗ್ಗೆ ನಂಗೆ ಆಗಲ್ಲ ಅಂದರೆ ರಾತ್ರಿ ಮಲಗಕ್ಕೆ ಮುಂಚೆ ಈ ಥರ ಮಾಡಿ ಕುಡೀರಿ. ಬೆಳಗ್ಗೆ ನಿಮ್ಮ ಮುಖ ನೋಡಿ ಎಷ್ಟು ಗ್ಲೋ ಬಂದಿರುತ್ತೆ. ಸೊ 3ನೇ ಟಿಪ್ಪು, ಈ ಥರ ಪುದೀನ ಎಲೆಗಳನ್ನ ತಗೋಬೇಕು. 3ನೇ ಟಿಪ್ಪಲ್ಲಿ ಏನು ಅಂದರೆ, ಪುದೀನ ಎಲೆಗಳು ನಾನೇನು ತೋರಿಸಿದ್ನೋ ಸೇಮ್ ಈ ಥರ ಸೋಂಪು ನೀರು ನೀವೇನು ಕುದಿಸ್ತೀರೋ ಅದಕ್ಕೊಂದು ಸ್ವಲ್ಪ ಪುದೀನಾನ ಆ್ಯಡ್ ಮಾಡೋರು ಏನು ಅಂದರೆ ಬ್ಲೋಟಿಂಗ್ ಇರಲ್ಲ. ಅಂದರೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಚಿಟಿಕೆ ಅಷ್ಟು. ಅದರಿಂದ ಮಕ್ಕಳಿಗೆಲ್ಲ ಕೋಲ್ಡ್ ಆಗುತ್ತೆ ನೋಡಿ, ಚಿಕ್ಕ ಮಕ್ಕಳು ಇರೋರಿಗೆಲ್ಲ ಒಂದು ಸ್ವಲ್ಪ ಶೀತ ನೆಗಡಿ ಆ ಥರ ಎಲ್ಲ ಆದಾಗ ಅದನ್ನ ಜೊತೆ ಕುಡಿಯೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಅಂದರೆ ತುಂಬಾ ಒಂಥರ ಎನರ್ಜೆಟಿಕ್ ಆಗಿರ್ತೀವಿ. ಅದ್ರ ಜೊತೆಗೇ ಪುದೀನ ಏನು ಮಾಡುತ್ತೆ ಅಂದರೆ ಸ್ಕಿನ್ನ ತುಂಬ ಯಂಗಾಗಿ ಕಾಣಂಗೆ ಮಾಡುತ್ತೆ ಓಕೆನಾ. ಅದೇ ಹೇಳಿದ್ನಲ್ಲ, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ, ರಿಚ್ನೆಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಅವಾಗ ಇನ್ನು ಯಂಗ್ ಲುಕ್ಕಿಂಗ್ ಸ್ಕಿನ್ ಆ ಥರ ಕಾಣಿಸುತ್ತೆ. ಜಾಸ್ತಿ ಕ್ರೀಮ್ಗಳು ಹಾಕೊಂಡು ಮುಖ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಈ ಥರದ್ದೆಲ್ಲ ಮಾಡಿದ್ರೆ, ಇಂಟೇಕ್ ಮಾಡೋದ್ರಿಂದ ಯಾವಾಗಲೂ ನಮಗೆ ಹರ್ಬಲ್ದು ಯಾವಾಗಲೂ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಅದಂತೂ ನಿಜ ಓಕೆನಾ. ನಂದು ನೋಡಿ, ನಾನು ತುಂಬ ಕೆಮಿಕಲ್ಸ್ ನಾನು ಯೂಸೇ ಮಾಡಲ್ಲ, ಓಡಿಸ್ತೀನಿ, ಯಾವುದೂ ಇಷ್ಟ ಆಗಲ್ಲ.
ಯಾವಾಗಲೂ ಅಷ್ಟೇ ನಾನು ಹರ್ಬಲ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದು. ಈವನ್ ನಾನು ಇಂಟೇಕ್ ಮಾಡೋದ್ರಿಂದ ಹಿಡಿದು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಹಿಡಿದು ಎಲ್ಲ ಹರ್ಬಲ್ದೆ. ಜೊತೆಗೆ ಮೆಡಿಟೇಷನ್ನು ಮಾಡಿ. ಮೆಡಿಟೇಷನ್ನು ಯೋಗ ಮಾಡೋದ್ರಿಂದನೂ ಸ್ಕಿನ್ ತುಂಬ ಲಕ್ಷಣವಾಗಿ ಗ್ಲೋ ಆಗಿ ಬರುತ್ತೆ. ಸೊ ಇದು ನೋಡಿ, ರೋಸ್ದು ಪೆಟಲ್ಸು, ಇದು 4ನೇ ಟಿಪ್ಪು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರೋಸ್ ಪೆಟಲ್ಸ್ ಏನಕ್ಕಪ್ಪ ತೋರಿಸ್ತಾ ಇದ್ದಾಳೆ ಹೇಳು ಅಂತ ಅನ್ಕೋಬೋದು. ಸೊ ರೋಸ್ ಪೆಟಲ್ಸಲ್ಲಿ ತುಂಬಾ ಯೂಸ್ಫುಲ್ ಇದಿರುತ್ತೆ. ಏನು ಅಂದರೆ, ನೀವೇನು ಸೋಂಪು ನೀರು ಹಿಂಗೆ ಕುದಿಸುವಾಗ ಇದೊಂದು ಸ್ವಲ್ಪ ರೋಸ್ ಪೆಟಲ್ಸ್ ಹಾಕೊಳ್ಳೋದ್ರಿಂದ ಮುಖನ ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋ ಬರಂಗೆ ಮಾಡುತ್ತೆ. ಓಕೆನಾ? ಕ್ಲಿಯರ್ ಸ್ಕಿನ್ ಮಾಡುತ್ತೆ. ಮುಖ ಎಲ್ಲ ಕಲೆಗಳಿರುತ್ತಲ್ಲ, ಪಿಂಪಲ್ಸ್ ಆಗಿರ್ಬೋದು, ಕಲೆಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ಅದಕ್ಕೆ ನಾನು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಟಿಶ್ಯೂ ಪೇಪರ್ನಲ್ಲಿ ಒಣಗಿಸಿದ್ದೀನಿ. ಅಂದರೆ ಒಣಗಿಸಿದ್ದೀನಿ ಅಂದರೆ ಆರಿಸಿಟ್ಟಿದ್ದೀನಿ. ಆ ಥರ ಒಣಗಿಸಿದ್ದೀನಿ ಅಂದರೆ ಫುಲ್ ಡ್ರೈ ಮಾಡೋಕ್ಕಿಲ್ಲ. ಫ್ರೆಶ್ ಆಗಿರುವಂತಹ ರೋಸ್ದು ಇದು ಇವಾಗೆಲ್ಲ ನೀವು ಪೂಜೆಗೆಲ್ಲ ತೊಗೋತೀರಲ್ವ, ರೋಸ್ದು ಒಂದು ₹10 ಎಷ್ಟೊಂದು ಬರುತ್ತೆ. ಅದಕ್ಕೆ ನಾನು ಟೈಟಲಲ್ಲೇ ಇಟ್ಬಿಟ್ಟಿದ್ದೀನಿ, ಜಸ್ಟ್ ₹10 ನಿಮ್ಮ ಮುಖನ ಚೆನ್ನಾಗಿ ಕಾಣಿಸ್ಕೊಳ್ಳಿ ಅಂತ. ಓಕೆನಾ? ಸೊ ಪುದೀನೂ ₹10 ಸಿಗುತ್ತೆ, ಪ್ಲಸ್ ರೋಸ್ದು ₹10 ಸಿಗುತ್ತೆ, ಸೋಂಪು ₹10, ಏನು ಖರ್ಚಿದೆ, ಜೀರಿಗೆನೂ ₹10. ಸೊ ಏನೇನು ನಾವು ಹಾಕಿದ್ದೀವೋ ಕಡಿಮೆ ಬೆಲೆಯಲ್ಲೇ ಸಿಗುವಂಥದ್ದು. ಸೊ ಅದರಿಂದ ಮುಖ ಎಷ್ಟು ಯಂಗಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೋಬೋದು. ಜೊತೆಗೆ ವೆಯ್ಟ್ ಲಾಸು ಕೂಡ ಆಗುತ್ತೆ. ಎಷ್ಟೊಂದು ಜನ ಏನೇನೋ ಟ್ರೀಟ್ಮೆಂಟ್ ತೊಗೊಂಡು ನಾನು ಡಯಟ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಕಡ್ಡಿ ಥರ ಆಗ್ತಿದ್ದೆ. ಆ್ಯಕ್ಚುಲಿ ತುಂಬ ಸಲ ಮಾಡಿದ್ದೀನಿ, ಮುಂಚೆ ಎಲ್ಲ ತುಂಬ ಕಡ್ಡಿ ಥರ ಸಣ್ಣ ಇದ್ದೆ. ಸೊ ನನಗೆ ಇವಾಗ ಏನು ಅಂದರೆ ತುಂಬಾ ಡಯಟ್ ಮಾಡೋಕ್ಕೋಗಲ್ಲ. ಬಿಕಾಸ್ ಡಯಟ್ ಮಾಡಿದ್ರೆ ಏನು ಗೊತ್ತಾ, ಮುಖ ಹಾಳಾಗ್ಬಿಡುತ್ತೆ. ನಮ್ಮದು ಸ್ಕಿನ್ನು ತುಂಬ ಏಜ್ ಆಗಿರೋ ಲುಕ್ ಬರುತ್ತೆ. ಯಾಕೆ ಬೇಕದಿಲ್ಲ. ಆಮೇಲೆ ನಮಗೆ ಚೆನ್ನಾಗಿ ತಿಂದ್ರೇ ನಮಗೆ ಶಕ್ತಿ ಇರೋದು, ಆರೋಗ್ಯವಾಗಿರ್ತೀವಲ್ವ. ಸೊ ತಿನ್ನೋದ್ರಲ್ಲಿ ನಾನು ಹೇಳಿದ್ನಲ್ಲ, ಸ್ವೀಟ್ಸು ಮತ್ತು ಖಾರನ ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಫ್ರೂಟ್ಸ್ನ ತಿನ್ಕೊಂಡು ಬನ್ನಿ, ಅವಾಗ ಚೆನ್ನಾಗಿರುತ್ತೆ. ಓಕೆನಾ? ಸೊ ನನಗೆ ತುಂಬ ಜನ ಕಮೆಂಟ್ ಮಾಡಿದರು, ಪಿಂಪಲ್ಸ್ ಆಗಿಬಿಟ್ಟು ಎಲ್ಲ ಕಲೆಗಳಾಗ್ಬಿಟ್ಟಿದೆ ಸ್ಕಿನ್ನಲ್ಲಿ, ಮುಖ ಎಲ್ಲ ಕಪ್ಪು ಕಪ್ಪು ಥರ ಆಗಿದೆ ಅಂತ. ಸೊ ಅದಕ್ಕೆ ಬೆಸ್ಟ್ ರೆಮಿಡಿ 4ನೇ ಟಿಪ್ನ ಫಾಲೋ ಮಾಡಿ. ಏನು ಅಂದರೆ, ಸೋಂಪುದು ಅದೇ ವಾಟರ್ ಏನಂದೆ ನಾನು, ಕುದಿಸಿ ಸೋಂಪು ಹಾಕಿ ಕುದಿಯೋ ನೀರಿಗೆ ಅಂತ, ಅದ್ರ ಜೊತೆಗೆ ರೋಸ್ ಪೆಟಲ್ಸು ಹಾಕಿ. ಅದರಿಂದ ನಿಮ್ಮ ಮುಖದಲ್ಲಿ ಕಲೆಗಳು ಹೋಗುತ್ತೆ, ಪ್ಲಸ್ ಪಿಂಪಲ್ಸ್ ಆಗಿರುವ ಕಲೆಗಳು ಹೋಗುತ್ತೆ, ಮುಖ ಚೆನ್ನಾಗಿ ಕಾಣಿಸುತ್ತೆ, ಬೆಳ್ಳಗೆ ಕಾಣಿಸ್ತೀರ ಮೇಯ್ನಾಗಿ. ಓಕೆನಾ? ಸೊ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಒಂದು ಟಿಪ್ನ ಫಾಲೋ ಮಾಡಿ. ಓಕೆನಾ ಫ್ರೆಂಡ್ಸ್? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ಜಸ್ಟ್ ₹10 ಯೂಸ್ ಮಾಡಿ ನಾವು ಹೇಗೆ ನಮ್ಮ ಒಂದು ಸ್ಕಿನ್ನ ಗ್ಲೋ ಬರಂಗೆ ಮಾಡ್ಕೋಬೋದು ಅಂತ. ಅಂದರೆ ಇಂಟೇಕ್ ಮಾಡಿ ನಾವು ಕುಡಿಯೋದ್ರಿಂದ, ಆ ಒಂದು ಮ್ಯಾಜಿಕಲ್ ಡ್ರಿಂಕ್ನ ಕುಡಿಯೋದ್ರಿಂದ ಹೇಗೆ ನಮ್ಮ ಮುಖನ, ನಮ್ಮ ಒಂದು ಸೌಂದರ್ಯನ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು ಅನ್ನೋದ್ರದ್ದು ಎಲ್ಲರಿಗೂ ಯೂಸ್ ಆಗುವಂತಹ. ಕೆಲವ್ರಿಗೆಲ್ಲ ತುಂಬ ಆಸೆ ಇರುತ್ತೆ ಬ್ಯೂಟಿ ಪ್ರಾಡಕ್ಟ್ಸ್ ತೊಗೋಬೇಕು ಅಂತ, ಬಟ್ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅಂದರೆ ದುಡ್ಡು ಅಷ್ಟೊಂದು ಕೊಡೋಕ್ಕೆ ಅವ್ರ ಕೈಲಿ ಆಗ್ತಾ ಇರಲ್ಲ. ಸೊ ಅವರು ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ. ಓಕೆನಾ? ಸೊ ನಮ್ಗೆ ಯಾವ್ದಾರ ಯೂಸ್ಫುಲ್ ಮಾಹಿತಿ ಕೊಡಿ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವ್ಲಾಗ್ ಮಾಡಿದೆ. ಫಸ್ಟ್ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್, ಆಮೇಲೆ ನಾನು ಹೇಳೋದು. ಓಕೆನಾ? ಸೊ ಅದಕ್ಕೇನೆ 1-2 ಮಂತ್ಸಿಂದ ಮಾಡ್ತಾಯಿದ್ದೀನಿ. ನನಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ. ಫುಲ್ಲು ಇದೆಲ್ಲ ದಪ್ಪಗಿತ್ತು, ಇದೆಲ್ಲ ಚೀಕ್ಸ್ ಎಲ್ಲ ಇಷ್ಟಿಷ್ಟು ದಪ್ಪ ಇತ್ತಲ್ಲ, ಸೊ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಅದ್ರ ಜೊತೆಗೆ ಮುಖ ಸ್ಕಿನ್ನು ಗ್ಲೋ ಬರುತ್ತೆ. ಓಕೆನಾ? ಬೆಳ್ಳಗೆ ಕಾಣಿಸ್ತೀವಿ. ನಂದು ಫುಲ್ ಬಾಡಿದು ನೋಡಿ, ಅಂದರೆ ಕೈಯೆಲ್ಲ ಒಂದು ಸ್ವಲ್ಪ ಕಲರ್ ಬರ್ತಾ ಇದೆ. ಯಾವುದರಿಂದ? ಸೋಂಪು ವಾಟರ್ ಕುಡಿಯೋದ್ರಿಂದ. ಸೊ ತಡ ಯಾಕೆ ಮಾಡ್ತಾಯಿದ್ದೀರಾ? ಇವಾಗಲೇ ಹೋಗಿ ತೊಗೊಂಬನ್ನಿ. ಸೋಂಪು ತೊಗೊಂಬಂದು ಮನೇಲಿದ್ದರೆ ಇವತ್ತು ರಾತ್ರಿನೇ ಯೂಸ್ ಮಾಡಿ. ಇಲ್ಲ ನಿಮ್ಮ ಮನೇಲಿ ಇಲ್ಲ ಅಂದರೆ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ತೊಗೊಂಬಂದು ನಾಳೆಯಿಂದನೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಸೊ ತುಂಬ ಜನ ಏನು ಅಂದರೆ ನೋಡ್ತಾ ಇರ್ತೀರ, ಏನೋ ಹೇಳೋದೇ ಇಲ್ಲ. ಹೇಳಿದ್ರೆ ನನಗೂ ಖುಷಿ ಆಗುತ್ತೆ. ಅವಾಗ ನಮಗೂ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಏನಾರು ಮಾಡಿ ಕಮೆಂಟ್. ಓಕೆನಾ? ನಿಮಗೆ ಅದು ರಿಸಲ್ಟ್ ಸಿಕ್ಕಿದ್ಮೇಲೆ ಹೇಳಿ. ಓಕೆನಾ? ರಿಸಲ್ಟ್ ಸಿಗೋಕ್ಕೆ ಮುಂಚೆನೂ ಹೇಳ್ಬೋದು. ಇಷ್ಟ ಆದರೆ ಚೆನ್ನಾಗಿದೆ ಅಂತ ಹೇಳಿ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.